ಮಾಡಿ ಕಳಪೆ ಕೊಡೋದಕ್ಕೆ ನೀನು ದೊಡ್ಡಪ್ಪನ ಮಗಳು ಅತ್ತೆ ಮಗಳು ಅಲ್ಲ. ಕಳಪೆ ಕೊಡಕ್ ಟಾರ್ಗೆಟ್ ಮಾಡಕ್ಕ ನೀನು ದೊಡ್ಡಪ್ಪನ ಮಗಳ ಅತ್ತೆ ಮಗಳಲ್ಲ ಏನು. ಹಳ್ಳಿ ಐದ ಹನುಮಂತನ ಮಾತು ಕೇಳಿ ತಂಡ ಹುಡ್ದ ಚೈತ್ರ ಕುಂದಾಪುರ. ಆಡಕ್ ಬರ್ದಿದ್ದವ್ರು ಉಸ್ತುವಾರಿಯಿಂದ ಸೋತೆ ಅಂತ ನಾನು ಹೇಳಲ್ಲ. ಮುಂದೆ ದಿನಗಳಲ್ಲಿ ಉಸ್ತುವಾರಿ ಆಗಿ ಬಂದ್ರೆ ನಿಮ್ಗೆ 2 ಕೈ ನಮ್ ತಂಡ ಎಲ್ಲ ಮುಗಿತೀವಿ. ಆಡೋರ್ಗೆ ನೆಮ್ಮದಿ ಕೊಡಿ. ಬಿಗ್ ಬಾಸ್ ಮನೆಯಲ್ಲಿ ಫೈರ್ ಬ್ರಾಂಡ್ ಹೊಸ ರೆಕಾರ್ಡ್. ಹ್ಯಾಟ್ರಿಕ್ ಕಳಪೆ ಜೈಲು ವಾಸ. ಈ ವಾರ ಕಳಪೆ ಚೈತ್ರ ಅವರು ಬಂದು ಚೈತ್ರ ನಂಗೆ ಅಭ್ಯಾಸ ಆಗಿದೆ ಈಗ. ಮಾತು ಕೇಳು ಗುರು. ಬಿಗ್ ಬಾಸ್ ಮನೆಯಲ್ಲಿ ಉತ್ತಮ ಮತ್ತು ಕಳಪೆ ಚಟುವಟಿಕೆಗಳು ನಡೆದಿವೆ. ಈಗಾಗಲೇ ಅನೇಕ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಜೈಲು ಸೇರಿದ್ದ ಚೈತ್ರ ಕುಂದಾಪುರ ಮತ್ತೆ ಕಂಬಿ ಹಿಂದೆ ಹೋಗಿದ್ದಾರೆ. ಬಂದು ಚೈತ್ರ ನಂಗೆ ಅಭ್ಯಾಸ ಆಗಿದೆ ಈಗ. ಮಾತು ಕೇಳು ಗುರು. ಹೌದು, ಈ ವಾರ ಬಿಗ್ ಬಾಸ್ ಮನೆಯಲ್ಲಿ 2 ತಂಡಗಳಾಗಿ ವಿಂಗಡಣೆ ಮಾಡಲಾಗಿತ್ತು. ಕರ್ನಾಟಕ ಖದರ್, ಕರುನಾಡ ಕಿಲಾಡಿಗಳು ಅಂತ ರಚನೆಯಾಗಿತ್ತು. ಇತ್ತ ಕರುನಾಡ ಕಿಲಾಡಿಗಳ ತಂಡದಿಂದ ಉಸ್ತುವಾರಿಯಾಗಿ ನಿಂತಿದ್ದ ಚೈತ್ರ ಇದೀಗ ಕಳಪೆ ಮಟ್ಟ ಅಲಂಕರಿಸಿದ್ದಾರೆ. ಇತ್ತ ಕರುನಾಡ ಕಿಲಾಡಿಗಳ ತಂಡದಿಂದ ಉಸ್ತುವಾರಿಯಾಗಿ ನಿಂತಿದ್ದ ಚೈತ್ರ ಇದೀಗ ಕಳಪೆ ಪಟ್ಟ ಅಲಂಕರಿಸಿದ್ದಾರೆ. ಬಹುತೇಕ ಸ್ಪರ್ಧಿಗಳು ಕಳಪೆಗೆ ಚೈತ್ರ ಕುಂದಾಪುರ ಹೆಸರನ್ನೇ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಚೈತ್ರ ಕುಂದಾಪುರ ಮತ್ತೆ ಜೈಲು ಸೇರಿದ್ದಾರೆ. ಇನ್ನು ಕಳಪೆ ನೀಡುವ ವೇಳೆ ಎಂದಿನಂತೆ ಮಾತಿನ ಸಮರಗಳು ನಡೆದಿದೆ. ವಿಶೇಷವಾಗಿ ಚೈತ್ರ ಕುಂದಾಪುರಗೆ ಹನುಮಂತು ಸಖತ್ ಟಾಂಗ್ ನೀಡಿದ್ದಾರೆ. ಕಳಪೆ ಕೊಡಕ್ ಟಾರ್ಗೆಟ್ ಮಾಡಕ್ಕ ನೀನು ದೊಡ್ಡಪ್ಪನ ಮಗಳ ಅತ್ತೆ ಮಗಳಲ್ಲ ಏನು. ಕಳಪೆ ಕೊಡಬೇಕಾದ್ರೆ ಕಾರಣ ಕೊಟ್ಟ ಹನುಮ, ಕಳಪೆ ಕೊಡೋದಕ್ಕೆ ಟಾರ್ಗೆಟ್ ಮಾಡೋದಕ್ಕೆ ನೀನು ನನ್ನ ದೊಡ್ಡಪ್ಪನ ಮಗಳು ಅತ್ತೆ ಮಗಳು ಅಲ್ಲ ಅಂತ ಡೈಲಾಗ್ ಹೊಡೆದಿದ್ದಾರೆ. ಇತ್ತ ರಜತ್ ಕೂಡ ಮುಂದಿನ ದಿನಗಳಲ್ಲಿ ಉಸ್ತುವಾರಿಯಾಗಿ ಬಂದ್ರೆ ನಮ್ಮ ತಂಡದವರೆಲ್ಲ ಕೈ ಎತ್ತಿ ಮುಗಿಯುತ್ತೇವೆ, ಆಟ ಆಡುವವರಿಗೆ ನೆಮ್ಮದಿ ಕೊಡಿ ಎಂದು ಮನವಿ ಮಾಡಿದ್ದಾರೆ. ಇನ್ನು ಧನರಾಜ್ ಕೂಡ ಫೌಲ್ಗಳನ್ನ ಇದುವರೆಗೂ ನಾನು ಯಾವ ಆಟದಲ್ಲೂ ನೋಡಿಲ್ಲ, ಅಷ್ಟು ಫೌಲ್ಗಳನ್ನ ನೋಡದೆ ಅಂತ ಚೈತ್ರಾಗೆ ಕಳಪೆ ಕೊಟ್ಟಿದ್ದಾರೆ. ಇನ್ನು ಮುಂದಿನ ವಾರಕ್ಕೆ ಯಾರು ನಾಯಕರಾಗ್ತಾರೆ ಅನ್ನೋದು ಕೂಡ ರಿವೀಲ್ ಆಗಿದ್ದು, ಭವ್ಯ ಗೌಡ ಬಿಗ್ ಬಾಸ್ ಮನೆಗೆ 2ನೇ ಬಾರಿ ಕ್ಯಾಪ್ಟನ್ ಆಗಿದ್ದಾರೆ. ಅಧಿಕೃತವಾಗಿ ಇಂದಿನ ಎಪಿಸೋಡ್ನಲ್ಲಿ ಗೊತ್ತಾಗಲಿದೆ.